ಇವತ್ತು ಹೇಳಿದ್ರು ತಮ್ಮಯ್ಯನವ್ರು ಮಾತಾಡುವಾಗ ನೀವೆಲ್ಲ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು, ಪುಣ್ಯಕ್ಷೇತ್ರಗಳನ್ನ ತಿರುಗಬೇಕು ಅಂತೇಳಿ. ಅದಕ್ಕೆ ಒಂದು ದೃಷ್ಟಾಂತ ಹೇಳಿ ನಾನು ಮುಗಿಸ್ತೀನಿ. ಒಂದು ದೃಷ್ಟಾಂತ, ಸ್ವಾಮೀಜಿಯವರು ಒಬ್ಬರು ಸನ್ಯಾಸಿಗಳು ದೇವಸ್ಥಾನ ಮುಂದೆ ಕೂತಿರ್ತಾರೆ. ಇವತ್ತು ಆ ಥರ ಆಗಿದೆ, ದೇವಸ್ಥಾನದ ಮುಂದೆ ಕೂತಿರ್ತಾರೆ. ಪೂಜಾರರು ಆ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಜನನೂ ಹೋಗ್ತಾರೆ. ಆ ಸನ್ಯಾಸಿಗಳು ತಿರುಗಿ ಒಂದು ನಮಸ್ಕಾರ ಮಾಡ್ತಾರೆ. ಮತ್ತು ಅಲ್ಲಿ ಜನ ಹೋದರು. ಮತ್ತು ವಾಪಸ್ಸು ಪೂಜಾರರು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ವಾಪಸ್ ದೇವಸ್ಥಾನ ಬಾಗಿಲಾಗ್ತಾರೆ. ಆಚೆ ಬರ್ಬೇಕಾದ್ರೆ ಮತ್ತೆ ತಿರ್ಗಾ ಸನ್ಯಾಸಿಗಳು ನಮಸ್ಕಾರ ಮಾಡ್ತಾರೆ. ಅಲ್ಲಿದ್ದ ಜನ ಕೇಳ್ತಾರೆ, ಇಲ್ಲಿ ಪೂಜಾರರು ಒಳಗೋದ್ರು, ನೀವು ಒಳಗೋಗ್ಬೇಕಾದ್ರೆ ನಮಸ್ಕಾರ ಮಾಡಿದ್ರಿ, ಮತ್ತು ಹೊರಗೆ ಬರ್ಬೇಕಾದ್ರೆ ಮತ್ತೊಂದು ಸರಿ ನಮಸ್ಕಾರ ಮಾಡಿದ್ರಿ, ಯಾರಿಗೆ ನಮಸ್ಕಾರ ಮಾಡಿದ್ರಿ? ಆಗ ಸನ್ಯಾಸಿ ಹೇಳ್ತಾರೆ, ನಾನು ದೇವರಿಗೆ ನಮಸ್ಕಾರ ಮಾಡಿದೆ ಅಂತ. ಅಂದರೆ ಪೂಜಾರರು ಜನ ಬೀಗ ತೆಗೆದು ಒಳಗೋಗಿ ಪೂಜೆ ಮಾಡ್ಬೇಕಾದ್ರೆ ದೇವರು ಆಚೆ ಬರ್ತಾರೆ. ದೇವ್ರು ಆಚೆ ಬಂದಾಗ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಮತ್ತೊಮ್ಮೆ ದೇವ್ರ ಪೂಜೆ ಮಾಡಿ ಆಚೆ ಹೋಗ್ಬೇಕಾದ್ರೆ ದೇವರು ಮತ್ತೆ ದೇವಸ್ಥಾನದ ಒಳಗೆ ಹೋಗ್ತಾರೆ, ಮತ್ತೆ ನಮಸ್ಕಾರ ಮಾಡ್ತಾರೆ. ಅಂದರೆ ಇದರ ಅರ್ಥ, ನಾವು ನಿಷ್ಕಲ್ಮಶವಾದ ಮನಸ್ಸು ಇಲ್ಲದೇ ಇದ್ದರೆ, ಯಾವುದೇ ಥರದ ಫಲಾಪೇಕ್ಷೆ ಇಲ್ಲದೆ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಭಗವಂತ ಖಂಡಿತ ಸಿಗ್ತಾನೆ. ಆದರೆ ನಿಷ್ಕಲ್ಮಶವಾದ ಪೂಜೆ ಇಲ್ಲಿದ್ರೆ ದೇವರು ಆಚೆ ಬಂದ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಒಳಗಡೆ ಹೋದ. ಅಂದರೆ ನಾವು ಭಯ ಭಕ್ತಿ, ಇವತ್ತು ದೈವ ಶಕ್ತಿ ಇಲ್ಲಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ಫಲಾಪೇಕ್ಷೆ ಇಲ್ಲದೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ಭಾಳ ಅನನ್ಯತೆಯಿಂದ ಭಕ್ತಿಯಿಂದ ಬೇಡ್ಕೊಂಡಾಗ ದೇವರು ಎಲ್ಲ ಕಡೆಯೂ ಸಿಗ್ತಾನೆ ನಮಗೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಭಕ್ತಿಯಲ್ಲಿ ಪೂಜೆ ಇಲ್ಲಿದ್ರೆ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ದೇವರೇ ಇರೋದಿಲ್ಲ, ಗುಡಿಲಿ ಇರೋದಿಲ್ಲ. ಹಾಗಾಗಿ ಅಂಥ ಕಾಲ ಆಗಿಬಿಟ್ಟಿದೆ ಈಗ.